ಕೂಡ ಕೇಸ್ನಲ್ಲಿ ಸಿಎಂಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನ ಕೊಟ್ಟಿರುವಂತದ್ದು. ಇನ್ನು ಸಿಎಂ ಮೇಲೆ ತೂಗುಗತ್ತಿ ಇದೆ, ಅದು ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ಕತ್ತಿ ಇನ್ನೂ ಕೂಡ ನೇತಾಡ್ತಾ ಇದೆ. ಹೈಕೋರ್ಟ್ ಆದೇಶದ ಮೇಲೆ ಮೂಡ ಭವಿಷ್ಯ ನಿಂತಿರುವಂತದ್ದು. ಒಂದ್ ಕಡೆ ಲೋಕಾಯುಕ್ತದಿಂದ ತಪ್ಪಿಸ್ಕೊಂಡ್ಬಿಟ್ರು, ಆದ್ರೆ ಇಡಿ ಕೂಡ ಇದನ್ನ ತನಿಖೆ ಮಾಡ್ತಾ ಇರುವಂತ ಕಾರಣಕ್ಕೋಸ್ಕರ ಒಂದ್ ಕಡೆ ಈಗ ಆಲ್ರೆಡಿ ಪಾರ್ವತಿ ಅವರಿಗೆ, ಮುಖ್ಯಮಂತ್ರಿಗಳ ಪತ್ನಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಭೈರತಿ ಸುರೇಶ್ ಅವರಿಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿರುವಂತದ್ದು. ಅದು ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದ ಆಗಿರುವಂತದ್ದು. ತೀರ್ಪನ್ನ ಕಾಯ್ದಿರಿಸಲಾಗಿದೆ. ಆ ತೀರ್ಪಿನ ಮೇಲೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಡುವಂತದ್ದು ಕೂಡ ಡಿಪೆಂಡ್ ಆಗುತ್ತೆ. ಈಗ ಆಲ್ರೆಡಿ ಲೋಕಾಯುಕ್ತ 11,000 ಪುಟಗಳ ವರದಿಯಲ್ಲಿ ಸಾಕ್ಷ್ಯದ ಕೊರತೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮುಚ್ಚಿತ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಇಡಿ ರಿಪೋರ್ಟ್ ಅನ್ನ ಕೊಟ್ಟಿದೆ. ಸಾಕ್ಷ್ಯವನ್ನ ತೋರಿಸಿ ತನಿಖೆಗೆ ಇಳಿಯುತ್ತಾ ಜಾರಿ ನಿರ್ದೇಶನಾಲಯ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಮೂಡ ಹಗರಣವೇ ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ಹೇಳ್ತಾ ಇರುವಂತದ್ದು. ಸಿದ್ದರಾಮಯ್ಯ ಪರ ಲೋಕಾಯುಕ್ತ ತನಿಖೆ ಅಂತ ಬಿಜೆಪಿಯವರು ಹೇಳ್ತಾ ಇದ್ದಾರೆ. ರಾಜಕೀಯ ಜಟಾಪಟಿಗೆ ಕಾರಣವಾಗಿರುವಂಥದ್ದು ಮೂಡ ಸೈಟ್ ಹಗರಣ. ಬಟ್ ಇಲ್ಲಿ ಈ ಒಂದು ಪ್ರಕರಣ ಸಿದ್ದರಾಮಯ್ಯನವರು ತನ್ನ ರಾಜಕೀಯ ಜೀವನದಲ್ಲೇ ಎದುರಿಸಿದಂಥ ಅತಿ ದೊಡ್ಡ ಮುಜುಗರ ಮತ್ತೆ ಕಪ್ಪು ಚುಕ್ಕಿಯ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರು ಅನ್ನುವಂಥ ರೀತಿಯಲ್ಲಿ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನ ಕೊಟ್ಟಿರುವಂಥದ್ದು. ಪಕ್ಷದಲ್ಲಿ ಮತ್ತೆ ತನ್ನ ವಿರೋಧಿಗಳಿಗೆ, ತನ್ನ ಪಕ್ಷದಲ್ಲಿರುವಂಥ ವಿರೋಧಿಗಳಿಗೆ, ವಿರೋಧ ಪಕ್ಷದವರಿಗೆ ಯಾವ ರೀತಿಯಾಗಿ ಈಗ ಸಿದ್ದರಾಮಯ್ಯನವರ ಶಕ್ತಿ ಜಾಸ್ತಿ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಮೆಸೇಜ್ ಪಾಸ್ ಆದಂಗೆ ಆಗ್ತಾ ಇದೆ. ಮತ್ತೆ ಇಡಿಯ ತನಿಖೆ ಕೂಡ ಇನ್ನು ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ಇನ್ನೂ ಸ್ವಲ್ಪ ಆತಂಕ ಕಾಡ್ತಾ ಇದೆ ಅಂತ ನೋಡ್ಬೋದು. ಈಗ ನಾವು ಆರಂಭ ದಿನದಲ್ಲಿ ಕೂಡ ನೀವು ಕೂಡ ಮಾತನಾಡ್ತಿದ್ವಿ. ನಮಗೂ ಕೂಡ ಮುಖ್ಯಮಂತ್ರಿಗಳು ಇಂಪ್ಲೇನ್ಸ್ ಮಾಡಿದ್ದಕ್ಕೆ ಅವರು 14 ಸೈಟನ್ನು ತೆಗೆದುಕೊಂಡಿರ್ಬೋದು, ಹೆಸರು ಹೇಳ್ಕೊಂಡು ತಗೊಂಡಿರ್ಬೋದು, ಅವರ ಪ್ರಭಾವದಿಂದ ತಗೊಂಡಿರ್ಬೋದು. ಆದರೆ ನಿಮಗೆ ದಾಖಲಾತಿಗಳಲ್ಲಿ ಎಲ್ಲೂ ಕೂಡ ಇರಲಿಲ್ಲ. ಅವರು ಒಂದು ಲೆಟರನ್ನು ಕೊಟ್ಟಿಲ್ಲ ಅಥವಾ ಫೋನ್ ಮಾಡಿಲ್ಲ, ಅದಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿ ಇಂಪ್ಲೇನ್ಸ್ ಮಾಡಿಲ್ಲ. ಮತ್ತು ಅದು ತೆಗೆದುಕೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಸರ್ಕಾರದ ಅವಧಿಯಲ್ಲಿ ಆವಾಗ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು. ಭೈರತಿ ಬಸವರಾಜ್ರವರು ಆಗ ನಗರಾಭಿವೃದ್ಧಿ ಸಚಿವರಾಗಿದ್ದರು. ಮತ್ತು ಬಹುತೇಕ BJP ಶಾಸಕರುಗಳು ಕೂಡ ಇದ್ದರು. ಈಗ ಅವರು ಏನು ಲೋಕಾಯುಕ್ತರು ನಮಗೆ ಎವಿಡೆನ್ಸ್ ಏನು ಸಿಕ್ಕಿಲ್ಲ, ನಮಗೆ ಆರೋಪ ನೀವು ಆರೋಪ ಮಾಡಿದ್ದೀರಾ, ಆರೋಪಕ್ಕೆ ಮೂಡಕ್ಕೆ ಸಂಬಂಧಪಟ್ಟಗೆ ಮುಖ್ಯಮಂತ್ರಿಗಳು ಅಲ್ಲಿ ಪ್ರಭಾವವನ್ನು ಬಳಸಿದ್ದಾರೆ ಅನ್ನೋದಕ್ಕೆ ನಮಗೆ ಯಾವುದೇ ರೀತಿ ಎವಿಡೆನ್ಸ್ ಇಲ್ಲ. ವಿತೌಟ್ ಎವಿಡೆನ್ಸ್ ನಾವು ಅವ್ರನ್ನ ಅಪರಾಧಿ ಅಥವಾ ಆರೋಪಿ ಅಂತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎವಿಡೆನ್ಸ್ ನಮ್ಮ ಬಳಿ ಯಾವುದು, ನಾವೆಲ್ಲ ರೀತಿಯಲ್ಲೂ ಮಾಡಿದ್ವಿ. ಮತ್ತು ಯಾರು ದೂರು ಕೊಟ್ಟಿದ್ದಾರೆ, ದೂರು ಕೊಟ್ಟಂಥವ್ರು ಕೂಡ ಯಾವುದೇ ಎವಿಡೆನ್ಸನ್ನು ಕೊಟ್ಟಿಲ್ಲ ಅಂತ ಹೇಳಿದರು. ಮತ್ತು ಅವ್ರಿಗೆ ಸಂಬಂಧಪಟ್ಟಾಗ ಅವರಿಗೂ ಕೂಡ ಒಂದು ಒಂದು ಮಾಹಿತಿಯನ್ನು ಕೂಡ ಕಳಿಸಿದರು. ಎಸ್, ಈಗ ನೀವು ಹೇಳ್ದಂಗೆ ಮೂಡ ಕೇಸ್ ಆಲ್ಮೋಸ್ಟ್ ಈಗಾಗಲೇ ಅದು ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ CBI ಅಗತ್ಯ ಇಲ್ಲ. ಲೋಕಾಯುಕ್ತ ಕೂಡ ಅದೊಂದು ಯಾವ ರೀತಿ CBI ಒಂದು ಸ್ವಾಯತ್ತ ಸಂಸ್ಥೆ ಇದೆ, ಅದೇ ರೀತಿ ಲೋಕಾಯುಕ್ತ ಕೂಡ ಸ್ವಾಯತ್ತ ಸಂಸ್ಥೆ. ಲೋಕಾಯುಕ್ತರು ತನಿಖೆ ಆದಿಯನ್ನು ಸರಿಯಾಗಿ ಮಾಡ್ತಿದ್ದಾರೆ ಅಂತೇಳಿ ಹೈಕೋರ್ಟನ್ನು ಅಬ್ಸರ್ವೇಷನ್ ಹೇಳಿ CBI ಕೂಡ ಅದನ್ನ ಅರ್ಜಿಯನ್ನು ವಜಾ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಇಡಿ ಇರ್ತಕ್ಕಂಥದ್ದು, ನಿಮಗೆ ಇಡಿ ಲೋಕಾಯುಕ್ತ ಮಾಡಿರ್ತಕ್ಕಂಥ FIR ಆಧಾರದ ಮೇಲೆ ಕೂಡ ಇಡಿ ಕೂಡ FIR ಮಾಡಿರ್ತಕ್ಕಂಥದ್ದು. ನಿಮಗೆ ಇಡಿ FIR ಮಾಡಿದ್ರಿಂದ ನಿಮಗೆ ಅವ್ರು ಹೇಳ್ತಾರೆ PMLA ಆ್ಯಕ್ಟಲ್ಲಿ ಬರುತ್ತೆ ಅಂತ ಹೇಳಿರ್ತಕ್ಕಂಥದ್ದು. ನಿಮಗೆ ಹಣ ವರ್ಗಾವಣೆ, ಹಣ ಕೊಟ್ಟಿರೋದು, ತೆಗೆದುಕೊಂಡಿರೋದು, ಬ್ಯಾಂಕಿಂಗ್ ಯಾವುದು ಕೂಡ ಇದುವರೆಗೂ ಕೂಡ ಇಡಿ ಕೂಡ ತನ್ನ ಏನು ತನಿಖಾ ನೋಟಿಸನ್ನು ಬಿಡುಗಡೆ ಮಾಡೋ ಸಂದರ್ಭದಲ್ಲಿ, ತನಿಖಾ ವರದಿಯನ್ನು ಬಿಡುಗಡೆ ಮಾಡೋ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ಸಿದ್ದರಾಮಯ್ಯ ಅಪರಾಧಿ ಅಂತ ಹೇಳಿಲ್ಲ, ಆರೋಪಿತರು ಅಂತ ಹೇಳಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣದ ಮೂಡ ಕ್ಲೀನ್ ಚಿಟ್ ಇದೆಯಲ್ಲ, ಎಲ್ಲ ಒಂದು ಕಡೆ ಮೂಡ ಬಹುಶಃ ಅವರ ರಾಜಕೀಯ ಇತಿಹಾಸಕ್ಕೆ ಇದೊಂದು ಅತಿ ದೊಡ್ಡ ಕಪ್ಪು ಚುಕ್ಕಿ ಆಗಿತ್ತು. ಮತ್ತು ಅವ್ರಿಗೆಲ್ಲ ಒಂದು ಕಡೆ ಇದು ಹೈಕಮಾಂಡ್ ಮುಂದೆ ಕೂಡ ಒಂಥರ ತಲೆ ತಗ್ಗಿಸುವ ಪ್ರಕರಣ ಆಗಿತ್ತು. ಒಬ್ಬ ಮುಖ್ಯಮಂತ್ರಿ 14 ಸೈಟ್ನ ವಿಚಾರದಲ್ಲಿ ವೈಯಕ್ತಿಕ ಖಾಸಗಿ ವಿಚಾರ, ಇದು ಪಕ್ಷದ ವಿಚಾರ ಅಲ್ಲ, ಖಾಸಗಿ ವಿಚಾರಕ್ಕಾಗಿ ಕೋರ್ಟ್ ಕಟಕಟೆ ಮುಂದೆ ನಿಲ್ಲುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು, ವಿಚಾರಣೆ ಎದುರಿಸುವಂಥ ಸ್ಥಿತಿ ಇದೆಯಲ್ಲ, ಅದು ಹೈಕಮಾಂಡ್ ಮುಂದೆ ಕೂಡ ಮುಖ್ಯಮಂತ್ರಿಗಳೆಲ್ಲ ಒಂದು ಕಡೆ ಅದೊಂಥರ ಇರಿಟೇಷನ್ ಕೂಡ ಆಗಿತ್ತು. ಸದ್ಯ ಅವರ ರಾಜಕೀಯ ವಿರೋಧಿಗಳು, ಅದು ಸ್ವಪಕ್ಷೀಯ ಮತ್ತು ವಿಪಕ್ಷದ ವಿರೋಧಿಗಳಿಗೆ ಕೂಡ ಮುಖ್ಯಮಂತ್ರಿಗಳು ಈ ಮೂಡ ಪ್ರಕರಣ ಇದೆಯಲ್ಲ, ಅದೊಂಥರ ರಾಜಕೀಯವಾಗಿ ಅವರಿಗೆ ಆಹಾರ ಆಗಿತ್ತು. ಮತ್ತು ಎಲ್ಲ ಒಂದು ಕಡೆ ಈ ಮೂಡ ಪ್ರಕರಣದಲ್ಲಿ ಅಧಿಕಾರವನ್ನೇ ಕಳೆದುಕೊಳ್ತಾರ ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಮತ್ತು ಒಂದು ಕಡೆ ಗಂಭೀರವಾದ ಆರೋಪ ಕೂಡ ಕೇಳಿ ಬಂದಿತ್ತು. ಅನೇಕ ಜನರು ಆರೋಪವನ್ನು ಮಾಡಿದ್ರು, ಸ್ವಪಕ್ಷೀಯರು ಕೂಡ ಆರೋಪ ಮಾಡಿದ್ರು. ಹಿಂದೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರಿದ್ದಾರೆ ಅಂತೇಳಿ ಆರೋಪವನ್ನು ಮಾಡಿದರು. ನೇರವಾಗಿ ಯತ್ನಾಳ್ರವರು ಇಡೀ ಮೂಡ ಪ್ರಕರಣದಲ್ಲಿ ದಾಖಲಾತಿಯನ್ನು ಕೊಟ್ಟಂಥವರು ವಿಪಕ್ಷಗಳ ವಿಜೇಂದ್ರ ಅವರಿಗೆ, ಅದು ಮತ್ತು ಆ ಪಾದಯಾತ್ರೆಯಿಂದ DK ಶಿವಕುಮಾರ್ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡಿದರು. DK ಶಿವಕುಮಾರ್ ಸಿದ್ದರಾಮಯ್ಯ ಅಧಿಕಾರದ ಇಳಿಸಲಿಕ್ಕೆ ಈ ರೀತಿ ಮಾಡ್ತಾರೆ ಆರೋಪಗಳು ಮಾಡಿದ್ರು. ಒಟ್ಟಿನಲ್ಲಿ ಇದು ಕ್ಲೀನ್ ಚಿಟ್ ಸಿಕ್ಕಿರುವಂತದ್ದು ಒಂಥರ ಕುರ್ಚಿಯಲ್ಲಿ ಇನ್ನಷ್ಟು ಗಟ್ಟಿಯಾಗಿ ಕುತ್ಕೊಳ್ಳೋದಕ್ಕೆ ಮತ್ತೆ ಮತ್ತಷ್ಟು ನೈತಿಕ ಬಲವನ್ನು ಅವರಿಗೆ ಒಂದು ರಾಜಕೀಯ ಬಲ, ನೈತಿಕ ಬಲ ಮತ್ತು ಸಿಕ್ತಂತಾಯ್ತು. ಪ್ರಶ್ನೆ ಮಾಡುವಂಥವ್ರಿಗೆ ಕೂಡ ಎಲ್ಲೊಂದು ಕಡೆ ಪ್ರಶ್ನೆ ಮಾಡದಂಥ ಸ್ಥಿತಿ ನಿರ್ಮಾಣ ಆಯಿತು. ಸದ್ಯ ಇದು ಮುಖ್ಯಮಂತ್ರಿಗಳಿಗೆ ಅವರ ರಾಜಕೀಯ ಜೀವನದ ಅತಿ ದೊಡ್ಡ ಗೆಲುವು ಅಂತ ಹೇಳಿದ್ರು ತಪ್ಪಾಗಲಾರದು. ಓಕೆ.